ಆದ್ರೆ ಈಗ ಒಬ್ಬ ಮನುಷ್ಯನಿಗೆ ಇಷ್ಟು ಗಂಡಾಂತರ ಅಂತ ಇರುತ್ತೆ, ಅದರಿಂದ ಪಾರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಪಾರ್ ಆಗ್ಬೇಕಂದ್ರೆ ಭಗವಂತನೇ ನಂಬೇಕು. ಪಾರ್ ಆಗ್ಬೇಕಂದ್ರೆ ಭಗವಂತನೇ ನಂಬೇಕು. ಏನೋ ನಮ್ ಕೈಲಿ ಏನಿಲ್ಲ, ನಾವು ಏನೋ ಒಂದು ಇಲ್ಲಿಂದ ಬಿಡ್ತದ ಅಲ್ಲೇನೋ ಸಿಕ್ಕಂದ್ರೆ ಹಿಂಗೆ ಎಳ್ಕೋಬಹುದು. ಬೇರೆ ನಮ್ ಕೈಲಿ ಏನು ಮಾಡ ಉಳ್ಸಕ್ ಆಗುತ್ತಾ? ಉಳಬೇಕು ಅನ್ನೋದಿದ್ರೆ ಭಗವಂತನ ಇಚ್ಛೆ ಅಲ್ಲಿದ್ರೆ ಭಗವಂತ ಅದೇ ನ್ಯಾರದಲ್ಲಿ ನಮ್ಗೆ ಇದ್ರೆ ನಿಜವಾಗ್ಲೂ ನಮ್ಗಾಗುತ್ತೆ. ಮನುಷ್ಯ ಹೇಗೆ ಅಂತ ಹೇಳಿದ್ರೆ ದೇವರ ಆಣತಿಲ್ಲ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತಾರೆ. ಹೌದೌದು, ಅದಂತೂ ಸತ್ಯ. ಇವಾಗ ಯಾಕೆ ನಾವು ಸುಳ್ಳು ಹೇಳ್ಬೇಕು? ಇವಾಗ ನಾನೇನೆ ಹೋಗ್ಬೇಕಾದವಳು ಇವತ್ತು ಹಿಂಗಿದ್ದೀನಿ ಅಂದ್ರೆ ಗ್ರೇಟ್ ಅಲ್ವಾ? ಏನಾಯ್ತಮ್ಮ? ನನ್ಗೆ ತುಂಬಾ ಹುಷಾರಿರ್ಲಿಲ್ಲ, ಟಿವಿ ಆಗಿತ್ತು, ತುಂಬಾ ಹಿಂಗೇನ್ ಆಗೋಯ್ತು, ಜೀವ ಹೋಗ್ಬಿಡ್ತಾರೆ ಅಂತ ನಮ್ಮ ಮಕ್ಳೆಲ್ಲ ತುಂಬಾ 4 ಜನ ಮಕ್ಳು, ದೊಡ್ಡ ಮಗ್ಳೆ ನನ್ನ ಉಳಿಸ್ಕೊಂಡಿರೋದು. ತುಂಬಾ ಕಷ್ಟಪಟ್ಟು ಏನ್ ನನ್ಗೆ ಎದ್ದಳಕ್ ಆಗ್ತಿಲ್ಲ, ಏನಿಲ್ಲ, ಓಡಾಡ್ತಿದ್ದೆ. ಸಣ್ಣಗೆ ಕಾತ್ರ ಹೋಗ್ಬಿಡ್ತಾರೆ ಅಮ್ಮ ನೀರಲ್ಲ ಅನ್ಕೊಂಡು. ಆದ್ರೆ ಇವತ್ತು ಉಳ್ದಿದ್ದೀನಿ ಅಂದ್ರೆ ಗ್ರೇಟ್ ತಾನೆ, ಆ ಭಗವಂತನ ಅನುಗ್ರಹ ಇರೋದಕ್ಕೆ ತಾನೆ, ಅಷ್ಟೇ. ಆಯಸ್ ಗಟ್ಟಿ ಇದ್ರೆ ಎಂತ ಗಂಡಂತರ ಕೂಡ ಪಾರ್ ಮಾಡ್ಕೋಬಹುದು. ಗಟ್ಟಿ ಇದ್ರೆ ಮಾತ್ರ ಮೇಡಮ್ ಅದೆಂತ ಕಲ್ಲ ತಕ್ಕರು ಉಳಿದು ಬಿಡ್ತಾನ ಮನುಷ್ಯ. ಆಯಸ್ಸಲ್ಲಿ ಮುಗೀತು ಅಂದ್ರೆ ನೀನೇನೇ ಮಾಡಿದ್ರು ಉಳ್ಸಕ್ ಸಾಧ್ಯ ಇಲ್ಲ, ಅದಂತೂ ಸತ್ಯ. ಥ್ಯಾಂಕ್ ಯು ಮಾ.